ಜಾತಿ ಗಣತಿ ನೆಪದಲ್ಲಿ ಮತ್ತೊಮ್ಮೆ ಧರ್ಮದಂಗಲಾಗುತ್ತಾ? ಜಾತಿ ಗಣತಿ ಅರ್ಥಾತ್ ಕಾಸ್ಟ್ ಸೆನ್ಸಸ್, ಆ ಹೆಸರಲ್ಲಿ ಧರ್ಮದಂಗಲಾಗುತ್ತಾ? ಜಾತಿ ಗಣತಿ ಸಮೀಕ್ಷಾ ವರದಿ ಪತ್ರದಲ್ಲಿ ದೊಡ್ಡ ಎಡವಟ್ಟೊಂದು ಸಂಭವಿಸಿದೆ. ಜಾತಿ ಗಣತಿ ಸಮೀಕ್ಷಾ ವರದಿ ಪತ್ರದಲ್ಲಿ ದೊಡ್ಡ ಎಡವಟ್ಟು ಅರ್ಥಾತ್ ಬಹುದೊಡ್ಡ ಪ್ರಮಾದ. ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ಇದೇನ್ರಯ್ಯ? ಬ್ರಾಹ್ಮಣ ಮುಸ್ಲಿಂ ಅನ್ನೋ ಉಪಜಾತಿ ಸೃಷ್ಟಿ ಮಾಡಿರುವ ಸರ್ಕಾರ. ಸಿದ್ದು ಸರ್ಕಾರದ ಮೇಲೆ ಮುಗಿಬಿದ್ದ ವಿಪಕ್ಷಗಳು ಮತಾಂತರಿಗಳನ್ನ ಹಿಂದೂ ಧರ್ಮಕ್ಕೆ ಸೇರಿಸೋ ಹುನ್ನಾರನ, ಯಾವ ಕಾರಣಕ್ಕಾಗಿ ಇಂತಹ ಕಾಲಂ ಸೃಷ್ಟಿ ಮಾಡಿದೆ ಸರ್ಕಾರ? ವಿ ಡೋಂಟ್ ನೋ. ಇದು ಯಾವ ತಂತ್ರ ಎಂದು ಸರ್ಕಾರದ ವಿರುದ್ಧ ವಿಪಕ್ಷಗಳ ತಕರಾರು. ಈ ನಕಲಿ ಉಪಜಾತಿ ಕಾಲಂ ತೆಗೆದುಹಾಕಿ ಎಂಬ ಕೂಗು. ಜಾತಿ ಗಣತಿಯ ನೆಪದಲ್ಲಿ ಮತ್ತೊಮ್ಮೆ ಧರ್ಮದಂಗಲ್ ಸೃಷ್ಟಿಯಾಗುತ್ತಾ? ಬ್ರಾಹ್ಮಣ ಕ್ರಿಶ್ಚಿಯನ್ ಅನ್ನೋದಿದೆ, ಬ್ರಾಹ್ಮಣ ಮುಸ್ಲಿಂ ಅನ್ನೋದಿದೆ, ಬ್ರಾಹ್ಮಣ ದಲಿತ ಅನ್ನೋದಿದೆ, ಬ್ರಾಹ್ಮಣ ಒಕ್ಕಲಿಗ ಅನ್ನೋದಿದೆ, ಬ್ರಾಹ್ಮಣ ಲಿಂಗಾಯತ ಅನ್ನೋದಿದೆ. ಇಲ್ಲದೆ ಇರೋ ಮಸಾಲೆನ ಹಾಕಿಬಿಟ್ಟು ಯಾಕ್ರೋ ಸಾಂಬಾರ್ ಕೆಡಿಸ್ತೀರಾ? ಊಟದ ರೆಸಿಪಿಯಲ್ಲಿ ಇಲ್ಲದೆ ಇರತಕ್ಕಂತಹ ಮಸಾಲ ಅದನ್ನು ಹಾಕೊಂಡು ಸಾಂಬಾರ್ ಮಾಡ್ತೀನಿ ಅಂದ್ರೆ ಆ ಸಾಂಬಾರ್ ಕೆಡುವುದಲ್ಲದೆ ಸರಿಯಾಗೋದಿಲ್ಲ. ರಾಜ್ಯದಲ್ಲಿ ಇರತಕ್ಕಂತಹ ಅನೇಕ ತರಹದ ಸಮುದಾಯ, ಅನೇಕ ತರಹದ ಸಂಪ್ರದಾಯ, ಅನೇಕ ತರಹದ ಕಮ್ಯುನಿಟಿ, ಅದಕ್ಕೆ ಅದರದೇ ಆದಂತಹ ಗೌರವಗಳಿದ್ದಾವೆ, ಅದಕ್ಕೆ ಅದರದೇ ಆದಂತಹ ಸಾಂಪ್ರದಾಯಿಕ ವಿಶ್ವಾಸ, ಆಚಾರ, ವಿಚಾರ, ನಂಬಿಕೆಗಳಿದ್ದಾವೆ. ಇದು ನಿಮ್ಮ ಕೈಯಲ್ಲಾದಂತಹ ಕೈ ಬೆರಳಿನ ಮಿಸ್ಟೇಕೋ ಅಥವಾ ಬೈ ಮಿಸ್ಟೇಕೋ ಅದನ್ನು ಸ್ಪಷ್ಟಪಡಿಸಬೇಕು. ಆ ದರಿದ್ರ ಕಾಲಮನ್ನು ತೆಗೆದುಹಾಕಿ ಅಂತ ಹೇಳಿ ವಿಪಕ್ಷದವರ ಹೋರಾಟ. ದಷ್ಟಪುಷ್ಟವಾದಂತಹ ಕುರಿಯನ್ನ ಮೊಸಳೆ ಹತ್ರಕ್ಕೆ ಕಳಿಸ್ಕೊಟ್ಟಂಗಾಯ್ತು. ವಿಪಕ್ಷದವರಿಗೆ ಯಾಕೆ ನೀವು ರಾಜಕೀಯ ಆಹಾರ ಆಗ್ತೀರಿ? ನೂತನವಾದಂತಹ ಕಾಲಮನ್ನು ಯಾಕೆ ಸೃಷ್ಟಿ ಮಾಡ್ತೀರಿ? ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಎಲ್ಲಿ ಬರುತ್ತೆ ಬ್ರಾಹ್ಮಣ ಕ್ರಿಶ್ಚಿಯನ್ನು? ಒಕ್ಕಲಿಗ ಸಮುದಾಯದಲ್ಲಿ ಎಲ್ಲಿ ಬರುತ್ತೆ ಬ್ರಾಹ್ಮಣ ಕ್ರಿಶ್ಚಿಯನು? ಎಲ್ಲಿ ಬರುತ್ತೆ ಶೂದ್ರ ಕ್ರಿಶ್ಚಿಯನು? ಎಲ್ಲಿ ಬರುತ್ತೆ ಶೂದ್ರ ಒಕ್ಕಲಿಗರು? ಇದು ಯಾವ ನೂತನವಾದ ನಿಮ್ದು, ನೂತನವಾದ ಹೊಸವಾದ ನಿಮ್ದು? ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಸ್ಲಿಂ ಅನ್ನೋ ಉಪಜಾತಿ ಸೃಷ್ಟಿ ಮಾಡಿರುವ ಸರ್ಕಾರದ ಬೆರಳಿನ ತಪ್ಪೋ ಅಥವಾ ಬೈ ಮಿಸ್ಟೇಕೋ ಅಥವಾ ಬಾಯಿ ಮಿಸ್ಟೇಕೋ ಅದನ್ನು ಸ್ಪಷ್ಟಪಡಿಸ್ಬೇಕು ಸರ್ಕಾರನೇ. ಸಿದ್ದು ಸರ್ಕಾರದ ಮೇಲೆ ಮುಗಿಬಿದ್ದಿರುವಂತಹ ವಿಪಕ್ಷಗಳು ಮತಾಂತರಿಗಳನ್ನ ಹಿಂದೂ ಧರ್ಮಕ್ಕೆ ಸೇರಿಸೋ ಹುನ್ನಾರನ, ಯಾವ ಕಾರಣಕ್ಕಾಗಿ ಇಂತಹ ಕಾಲಂ ಸೃಷ್ಟಿ ಮಾಡಿದೆ ಸರ್ಕಾರ? ಇದು ಯಾವ ತಂತ್ರ ಎಂದು ಸರ್ಕಾರದ ವಿರುದ್ಧ ವಿಪಕ್ಷಗಳ ಆಕ್ರೋಶ. ಈ ನಕಲಿ ಉಪಜಾತಿ ಕಾಲಂ ತೆಗೆದುಹಾಕಿ ಎಂಬ ಕೂಗು ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.